ನೀವು ಪ್ರತಿದಿನ ತಪ್ಪದೇ ಪೂಜೆ ಮಾಡ್ತಿರ್ಬೋದು. ಆದರೂ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕಾರಣವಿಲ್ಲದೆ ಅಡೆತಡೆಗಳು ಎದುರಾಗ್ತಿದೆಯಾ? ಹಾಗಾದರೆ ಮೊದಲು ನಿಮ್ಮ ದೇವರ ಕೋಣೆಗೆ ಹೋಗಿ ಆ ಕಲಶವನ್ನು ಒಮ್ಮೆ ನೋಡಿ. ಹೌದು, ನಾವು ಕಲಶ ಇಡುವಾಗ ತಿಳಿಯದೇ ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಮನೆಯ ಅದೃಷ್ಟವನ್ನೇ ಕಟ್ಟಿಹಾಕಬಲ್ಲದು. ಆ ತಾಮ್ರದ ಚೆಂಬು ಬರೀ ಪಾತ್ರೆಯಲ್ಲ, ಅದೊಂದು ದೈವಿಕ ಶಕ್ತಿಯನ್ನು ಸೆಳೆಯುವ ಕೇಂದ್ರ. ಇವತ್ತು ನಾನು ಆ ಕಲಶದ ಹಿಂದಿರುವ ರಹಸ್ಯ ಮತ್ತು ಅದರಲ್ಲಿ ಹಾಕಬೇಕಾದ ಆ 3 ವಸ್ತುಗಳು ಯಾವುವು ಅಂತ ಹೇಳ್ತೀನಿ. ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಿಮ್ಮ ಮನೆಯ ವಾತಾವರಣವನ್ನೇ ಬದಲಾಯಿಸುತ್ತೆ. ನಮಸ್ಕಾರ ಸ್ನೇಹಿತರೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದಿರು ಯಾವುದೇ ಪೂಜೆ, ಹಬ್ಬ ಅಥವಾ ಶುಭ ಕಾರ್ಯ ಶುರು ಮಾಡುವ ಮುನ್ನ ದೇವರ ಮುಂದೆ ಒಂದು ನೀರು ತುಂಬಿದ ತಾಮ್ರದ ಚೆಂಬು ಇಡ್ತಾ ಇದ್ರು. ಯಾಕೆ? ಅದು ಬರೀ ಸಂಪ್ರದಾಯವ? ಖಂಡಿತ ಅಲ್ಲ. ಬನ್ನಿ, ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದ ಆ ಕಲಸದ ಅಸಲಿ ರಹಸ್ಯವನ್ನು ಇವತ್ತು ಬಿಡಿಸಿ ಹೇಳ್ತೀನಿ. ಮೊದಲಿಗೆ ಆ ಪುಟ್ಟ ಚೆಂಬಿನಲ್ಲಿ ನಾವು ತುಂಬುವ ನೀರಿನ ಬಗ್ಗೆ ನಾವೆಲ್ಲರೂ ಪ್ರತಿದಿನ ಮಾಡುವ ಆ ಅತಿ ದೊಡ್ಡ ತಪ್ಪು ಏನು ಅಂತ ನೋಡೋಣ ಬನ್ನಿ. ನಾವು ಮಾರುಕಟ್ಟೆಯಿಂದ ಎಷ್ಟೇ ಬೆಲೆ ಬಾಳುವ ತಾಮ್ರದ ಅಥವಾ ಬೆಳ್ಳಿಯ ಕಲಶ ತಂದರೂ ಆ ಪಾತ್ರೆಗೆ ಕಳೆ ಬರುವುದು ಯಾವುದರಿಂದ? ಹೌದು, ಅದೇ ನೀರು. ನಮ್ಮ ಹಿರಿಯರು ನೀರನ್ನು ಬರೀ ನೀರು ಅನ್ನಲಿಲ್ಲ, ಗಂಗಾ ತಾಯಿ ಅಂತ ಕರೀತಿದ್ರು. ಆದರೆ ಇಲ್ಲೇ ನೋಡಿ, ನಾವೆಲ್ಲರೂ ಮಾಡುವ ಅತಿ ದೊಡ್ಡ ತಪ್ಪು. ಎಷ್ಟೋ ಮನೆಗಳಲ್ಲಿ ಹಬ್ಬದ ದಿನ ಭಕ್ತಿಯಿಂದ ಕಲಶ ಇಡ್ತಾರೆ, ಆದರೆ ಆಮೇಲೆ ಅದನ್ನು ಮರೆತೇ ಬಿಡ್ತಾರೆ. ವಾರಗಟ್ಟಲೆ, ತಿಂಗಳುಗಟ್ಟಲೆ ಆ ನೀರು ಹಾಗೇ ಇರುತ್ತೆ, ಒಳಗೆ ಪಾಚಿ ಕಟ್ಟಿರುತ್ತೆ. ಸ್ನೇಹಿತರೆ, ಹಳ್ಳಿಯಲ್ಲಿ ಒಂದು ಮಾತಿದೆ, ಹರಿವ ನೀರು ಶುದ್ಧ, ನಿಂತ ನೀರು ಕೊಳಕು ಅಂತ. ದೇವರ ಕೋಣೆಯಲ್ಲಿ ಹಳೆಯ ನೀರು ಇಟ್ಟರೆ ಮನೆಯ ವಾತಾವರಣವೇ ಕೆಟ್ಟು ಹೋಗುತ್ತೆ. ನಿಂತ ನೀರು ಮನೆಯಲ್ಲಿ ಜಗಳ, ಆಲಸ್ಯ ಮತ್ತು ನೆಗೆಟಿವ್ ಎನರ್ಜಿಯನ್ನು ತಂದು ಹಾಕುತ್ತೆ. ಹಾಗಾದರೆ ಸರಿಯಾದ ಕ್ರಮ ಏನು? ತುಂಬ ಸರಳ. ಕನಿಷ್ಠ 3 ದಿನಕ್ಕೊಮ್ಮೆಯಾದರೂ ಆ ಕಲಶದ ನೀರನ್ನು ಬದಲಾಯಿಸಿ. ಆ ಹಳೆಯ ನೀರನ್ನು ಸಿಂಕ್ಗೆ ಚೆಲ್ಲಬೇಡಿ, ಅದು ತೀರ್ಥ. ಅದನ್ನು ಮನೆಯಲ್ಲಿರುವ ಗಿಡಗಳಿಗೆ ಹಾಕಿ. ಹೊಸ ನೀರು ತುಂಬುವಾಗ ಬಾಯಲ್ಲಿ ಗಂಗೆ ಬಾ, ಕಾವೇರಿ ಬಾ ತಾಯಿ ಅಂತ ಪ್ರೀತಿಯಿಂದ ಕರೆಯಿರಿ. ನಿಮ್ಮ ಆ ಕರೆಗೆ ಓಗೊಟ್ಟು ಆ ಪುಟ್ಟ ಚೆಂಬಿನಲ್ಲಿ ಪವಿತ್ರ ಶಕ್ತಿಯೂ ಬಂದು ನೆಲೆಸುತ್ತೆ. ಆದರೆ ಕೇವಲ ಒಂದು ಪುಟ್ಟ ಪಾತ್ರೆಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಅಸಲಿಗೆ ಈ ಕಲಶದ ಉದಯ ಎಲ್ಲಾಯಿತು? ಬನ್ನಿ, ಪುರಾಣದ ಕಡೆಗೊಮ್ಮೆ ಹೋಗೋಣ. ಈ ಕಲಶದ ಪವರ್ ಏನು ಅಂತ ನಮ್ಗೆ ಅರ್ಥ ಆಗಬೇಕು ಅಂದರೆ ನಾವು ಪುರಾಣದ ಕಡೆಗೆ ಒಮ್ಮೆ ತಿರುಗಿ ನೋಡಬೇಕು. ಕೃತಯುಗದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಮುದ್ರ ಮಥನ ಮಾಡಿದ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಸಮುದ್ರ ಕಡೆಯುವಾಗ ಆನೆ ಬಂತು, ಕುದುರೆ ಬಂತು, ಲಕ್ಷ್ಮೀ ದೇವಿಯೂ ಬಂದು. ಇಡೀ ಜಗತ್ತು ಕಾಯ್ತಾ ಇದ್ದಿದ್ದು ಯಾವುದಕ್ಕಾಗಿ ಗೊತ್ತಾ? ಹೌದು, ಅದೇ ಅಮೃತಕ್ಕಾಗಿ. ಆ ಕಡಲಿನ ಆಳದಿಂದ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾದ ಧನ್ವಂತರಿ ದೇವರು ಎದ್ದು ಬರ್ತಾರೆ. ಆಗ ಅವರ ಕೈಯಲ್ಲಿ ಏನಿತ್ತು ಗಮನಿಸಿದ್ದೀರಾ? ಅವರ ಕೈಯಲ್ಲಿದ್ದದ್ದು ಒಂದು ಚಿನ್ನದ ಪಾತ್ರೆ. ಹೌದು, ಅದೇ ಈ ಸೃಷ್ಟಿಯ ಮೊದಲನೇ ಕಲಶ. ಆ ಪಾತ್ರೆಯಲ್ಲಿದ್ದದ್ದು ಬರೀ ನೀರಲ್ಲ, ಅಮೃತ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ನಿಮ್ಮ ದೇವರ ಕೋಣೆಯಲ್ಲಿ ನೀವಿಡುವ ಕಲಶ ಇದೆಯಲ್ಲ, ಅದು ಅದೇ ಅಮೃತ ಕಲಶದ ಸಂಕೇತ. ನೀವು ಭಕ್ತಿಯಿಂದ ಪೂಜೆ ಮಾಡಿದಾಗ ಆ ತಾಮ್ರದ ಚೆಂಬಿನೊಳಗಿರುವ ನೀರು ಸಾಕ್ಷಾತ್ ಅಮೃತವಾಗಿ ಬದಲಾಗತ್ತೆ. ಒಮ್ಮೆ ಯೋಚಿಸಿ, ಅಮೃತವೇ ನಿಮ್ಮ ಮನೆಯಲ್ಲಿ ಇರುವಾಗ ಅಲ್ಲಿ ದಾರಿದ್ರ್ಯ ಬರೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾದರೆ ಆ ಸಾಮಾನ್ಯ ನೀರು ಅಮೃತವಾಗಲು ಆ ನೀರಿನ ಒಳಗೆ ನಾವು ಏನನ್ನು ಹಾಕಬೇಕು? ಆ 3 ವಸ್ತುಗಳ ರಹಸ್ಯ ಏನು? ಬನ್ನಿ, ಮುಂದಿನ ಭಾಗದಲ್ಲಿ ನೋಡೋಣ. ನಮ್ಮ ಹಳ್ಳಿಯ ಕಡೆ ಅಜ್ಜಿಯಂದಿರು ಹೇಳ್ತಾ ಇದ್ರು, ಕಲಶಕ್ಕೆ ಒಂದು ಕಾಸು ಹಾಕು ಮಗಳೇ ಅಂತ. ನಾವು ತಮಾಷೆಗೆ ಕೇಳ್ತಿದ್ವಿ, ಯಾಕಜ್ಜಿ, ದೇವರಿಗೆ ಲಂಚಾನ ಅಂತ. ಅದಕ್ಕವರು ನಗ್ತಾ ಹೇಳ್ತಿದ್ರು, ಅದು ನಮ್ಮ ಮನೆಗೆ ಬರೋ ಲಕ್ಷ್ಮಿಗೆ ಕೊಡೋ ಆಹ್ವಾನ ಅಂತಿದ್ರು. ಇದರ ಹಿಂದಿರೋ ಅಸಲಿ ರಹಸ್ಯ ಏನು ಗೊತ್ತಾ? ಹಿಂದಿನ ಕಾಲದಲ್ಲಿ ನಾಣ್ಯಗಳು ತಾಮ್ರ ಅಥವಾ ಬೆಳ್ಳಿಯದ್ದಾಗಿರ್ತಿದ್ವು. ತಾಮ್ರದ ಪಾತ್ರೆಯಲ್ಲಿ ತಾಮ್ರದ ನಾಣ್ಯ ಮತ್ತು ನೀರು ಸೇರಿದಾಗ ಆ ನೀರು ಸಂಪೂರ್ಣ ಶುದ್ಧವಾಗತ್ತೆ. ಅದಕ್ಕೊಂದು ಕಾಂತೀಯ ಶಕ್ತಿ ಬರುತ್ತೆ. ಅದು ಆರೋಗ್ಯ, ಐಶ್ವರ್ಯಕ್ಕೂ ಒಳ್ಳೆಯದು. ಇವತ್ತೇ ನೀವು ಮಾಡಬೇಕಾದ ಕೆಲಸ, ನಿಮ್ಮ ಮನೆಯ ಕಲಶದ ನೀರಿಗೆ ಕೇವಲ 3 ವಸ್ತುಗಳನ್ನು ಹಾಕಿ. 1. ಒಂದು ಸ್ವಚ್ಛವಾದ ನಾಣ್ಯ. 2. ಒಂದು ಅಡಿಕೆ. 3.
ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ. ಇವೆಲ್ಲವೂ ಮಂಗಳಕರ ವಸ್ತುಗಳು. ಇವು ನೀರಿನಲ್ಲಿ ಸೇರಿದಾಗ ಅಲ್ಲಿ ಒಂದು ಅದ್ಭುತವಾದ ಸೆಳೆತ ಶುರುವಾಗುತ್ತೆ. ಈ ಕಾಂತಿಯೇ ನಿಮ್ಮ ಮನೆಗೆ ಹಣ ಮತ್ತು ನೆಮ್ಮದಿಯನ್ನು ಆಕರ್ಷಿಸುವ ರಹಸ್ಯ ಮಾರ್ಗ. ಆದರೆ ಚೆಂಬಿಗೆ ಸಂಪೂರ್ಣ ಕಳೆ ಬರುವುದು ಯಾವುದರಿಂದ? ಆ ಪ್ರಕೃತಿಯ ಕಿರೀಟವನ್ನು ಇಡುವಾಗ ನಾವು ಮಾಡುವ ಆ ದೊಡ್ಡ ತಪ್ಪು ಯಾವುದು? ಮುಂದಿನ ರಹಸ್ಯ ಇಲ್ಲಿದೆ. ಸ್ನೇಹಿತರೆ, ಕಲಶದ ಮೇಲೆ ತೆಂಗಿನಕಾಯನ್ನೇ ಯಾಕೆ ಇಡಬೇಕು? ಬೇರೆ ಹಣ್ಣು ಇಡಬಹುದಿತ್ತಲ್ವಾ? ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ನೋಡಿ. ತೆಂಗಿನಕಾಯಿಯನ್ನು ನಮ್ಮಲ್ಲಿ ಕಲ್ಪವೃಕ್ಷದ ಫಲ ಅಂತಾರೆ. ಪ್ರಪಂಚದಲ್ಲಿರುವ ಪ್ರತಿಯೊಂದು ಹಣ್ಣನ್ನು ಪಕ್ಷಿ, ಪ್ರಾಣಿ ಅಥವಾ ಮನುಷ್ಯರು ಮುಟ್ಟಿರಬಹುದು. ಅದು ಎಂಜಲಾಗಿರಬಹುದು. ಆದರೆ 100 ಅಡಿ ಎತ್ತರದಲ್ಲಿ ಗಟ್ಟಿಯಾದ ಕವಚದ ಒಳಗೆ ಯಾರ ಕಣ್ಣಿಗೂ ಬೀಳದೆ ಯಾವ ಮನುಷ್ಯನೂ ಮುಟ್ಟದ ಅತ್ಯಂತ ಪರಮಶುದ್ಧವಾದ ನೀರು ಇರೋದು ಈ ತೆಂಗಿನಕಾಯಿಯಲ್ಲಿ ಮಾತ್ರ. ಆ ಪ್ರಕೃತಿಯ ಪವಿತ್ರವಾದ ಕೊಡುಗೆಯನ್ನೇ ನಾವು ದೇವರ ಸ್ವರೂಪವಾಗಿ ಪೂಜೆ ಮಾಡೋದು. ಇಲ್ಲಿ ನೀವು ಮಾಡಬಾರ್ದ ತಪ್ಪು ಏನು? ಕೆಲವರು ಅಂಗಡಿಯಿಂದ ತಂದ ಒಣಗಿದ ನೀರಿಲ್ಲದ ಕಾಯಿಯನ್ನು ಇಡ್ತಾರೆ. ಇನ್ನು ಕೆಲವರು ಜುಟ್ಟು ಇಲ್ಲದ ಕಾಯಿಯನ್ನು ಇಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಯಾವತ್ತೂ ಒಳಗಡೆ ನೀರಿರುವ, ಗಟ್ಟಿಯಾದ ಮತ್ತು ಜುಟ್ಟು ಇರುವ ಕಾಯಿಯನ್ನೇ ಇಡಬೇಕು. ಆ ಜುಟ್ಟು ಯಾವಾಗಲೂ ಮೇಲ್ಮುಖವಾಗಿರಬೇಕು. ಅದೇ ನಮ್ಮ ಮನೆಯ ಆಂಟೆನಾ. ಮತ್ತು ಅದರ ಜೊತೆಗೆ ಜೋಡಿಸುವ ಮಾವಿನ ಎಲೆ. ಆ ಮಾವಿನ ಎಲೆಗೆ ಒಂದು ವಿಶೇಷ ಶಕ್ತಿ ಇದೆ. ಅದು ಬೇಗ ಒಣಗಲ್ಲ, ಸದಾ ಆಮ್ಲಜನಕ ಕೊಡುತ್ತೆ. ಅದು ನಮ್ಮ ಜೀವನವು ಸದಾ ಹೀಗೆ ಹಸಿರಾಗಿರಲಿ ಅನ್ನೋ ಸಂಕೇತ. ಎಲೆ ಒಣಗಿದ ತಕ್ಷಣ ಬೇರೆ ಹಸಿರು ಎಲೆ ತಂದು ಬದಲಾಯಿಸಿ. ಆದರೆ ದೈವ ಸ್ವರೂಪವಾದ ಈ ಕಲಶವನ್ನು ಎಲ್ಲಿ, ಹೇಗೆ ಕೂಡಿಸಬೇಕು? ಅದಕ್ಕೊಂದು ಸಿಂಹಾಸನ ಬೇಡವಾ? ಬನ್ನಿ, ಆ ಭದ್ರತೆಯ ಕೋಟೆ ಹೇಗಿರಬೇಕು ಅಂತ ನೋಡೋಣ. ಒಮ್ಮೆ ನೀವೇ ಯೋಚನೆ ಮಾಡಿ, ಮನೆಗೆ ಬಂದ ರಾಜನನ್ನು ಬರೀ ನೆಲದ ಮೇಲೆ ಕೂರಿಸ್ತೀರಾ? ಇಲ್ಲ ಅಲ್ವಾ? ಅವನಿಗೊಂದು ಸಿಂಹಾಸನ ಬೇಕು. ಹಾಗೆಯೇ ದೈವ ಸ್ವರೂಪವಾದ ಕಲಶವನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ಒಂದು ತಾಮ್ರದ ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಸ್ವಲ್ಪ ಅಕ್ಕಿ ಹರಡಿ ಅದರ ಮೇಲೆ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ. ಅಕ್ಕಿ ಅಂದರೆ ಅನ್ನಪೂರ್ಣೇಶ್ವರಿ. ಅವಳು ಜೊತೆಗಿದ್ದಾಗ ಆ ಮನೆಗೆ ಎಂದಿಗೂ ಧಾನ್ಯದ ಕೊರತೆ ಬರುವುದಿಲ್ಲ. ಮತ್ತು ಕೊನೆಯದಾಗಿ, ದೃಷ್ಟಿ ಆಗಬಾರ್ದು ಅಂತ ಕಲಶಕ್ಕೆ ಒಂದು ಕೆಂಪು ದಾರ ಕಟ್ಟಿ. ಈಗ ನಮ್ಮ ಕಲಶ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದರೆ ಇದೆಲ್ಲದರ ಹಿಂದೆ ಇರುವ ಅಂತಿಮ ಸತ್ಯ ಏನು? ಸ್ನೇಹಿತರೆ, ಈಗ ಹೇಳಿ. ಕಲಶ ಅಂದರೆ ಕೇವಲ ಒಂದು ವಸ್ತುನ? ಖಂಡಿತ ಇಲ್ಲ. ಅದು ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶ ಸೇರಿದ ಒಂದು ಪುಟ್ಟ ಬ್ರಹ್ಮಾಂಡ. ನಮ್ಮ ಹಿರಿಯರು ಹೇಳಿಕೊಟ್ಟ ಈ ಸಂಪ್ರದಾಯ, ಈ ವಿಜ್ಞಾನ ಪ್ರತಿಯೊಬ್ಬರಿಗೂ ತಲುಪಬೇಕು. ಈ ಕತೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಕಲಶಾಯ ನಮಃ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರು, ಸಂಬಂಧಿಕರ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ. ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನವಯುಗ ಸಾರಥಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇದು ನವಯುಗ ಸಾರಥಿ, ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ. ನಮಸ್ಕಾರ.